ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ಮಾಲ್ ಆಫ್ ಮೈಸೂರಿಗೆ ಬಂದಿದ್ದೀವಿ. ನಮ್ಮ ಪಾಪುನ ಸ್ವಲ್ಪ ಎಂಟರ್ಟೈನ್ ಮಾಡಿ ಆಟ ಆಡ್ಸೋಣ ಅಂತ ಕರ್ಕೊಂಡು ಬಂದಿದ್ದೀವಿ. ಅವನಿಗಂತೂ ಮನೆಯಲ್ಲಿ ಕೂತು ಕೂತು ಬೋರ್ ಆಗ್ತಾಯಿತ್ತು. ಸೊ ಅದರಿಂದ ಹೊರಗಡೆ ಕರ್ಕೊಂಡು ಬಂದ್ವಿ. ಜಸ್ಟ್ ಹಾಗೇ ಸೋಚಲ್ಲಿ ಎಷ್ಟೆಲ್ಲ ನ್ಯೂ ಕಲೆಕ್ಷನ್ಸ್ ಬಂದಿದೆ ಅಂತ ನೋಡೋದಕ್ಕೆ ಬಂದೆ. ನೋಡೋಣ ಅಲ್ಲಿನ ಯಾವ ಥರ ಇದೆ ಕಲೆಕ್ಷನ್ಸ್ ಎಲ್ಲ ಅಂತ. ಸೊ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ ನಿಮಗೆ. ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ಇಲ್ಲಂತೂ ಬ್ಲೌಸು, ರೆಡಿಮೇಡ್ ಬ್ಲೌಸಸ್ಸು ಡಿಫ್ರೆಂಟಾಗಿ ಬಂದಿದೆ ಈ ಸರಿ ಅಂತೂ. ಸೊ ತುಂಬಾ ಇಷ್ಟ ಆಯಿತು ನನಗೆ. ಲಾಸ್ಟ್ ಟೈಮ್ ನಾನು ಬ್ಯಾಂಗ್ಳೂರಲ್ಲಿ ಸಿಲ್ವರ್ ಕಲರ್ ಬ್ಲೌಸ್ನ ತೊಗೊಂಡು ಬಂದಿದ್ದೆ ಪಿಂಕ್ ಸ್ಯಾರಿಗೆ. ಅದನ್ನು ನೋಡಿರ್ತೀರ, ನಮ್ಮ ಪಾಪು ಬರ್ತ್ಡೇ ಟೈಮಲ್ಲಿ ವೇರ್ ಮಾಡಿದ್ದೆ. ಈ ಸರಿನೂ ಅಷ್ಟೇ ತುಂಬ ಒಳ್ಳೆ ಕಲೆಕ್ಷನ್ಸ್ ಬಂದಿದೆ, ಬ್ಲೌಸ್ ಕಲೆಕ್ಷನ್ಸು. ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ. ನೀವು ನೋಡಿ, ತುಂಬಾ ಒಳ್ಳೆ ಕಲೆಕ್ಷನ್ಸ್ ಬಂದಿದೆ, ತೋರಿಸ್ತಾ ಇದ್ದಾರೆ ನಿಮಗಲ್ಲಿ ನೋಡಿ. ಡ್ರೆಸ್ಗಳು ಅಷ್ಟೇ, ಕುರ್ತಾ ಆಗಿರ್ಬೋದು, ಡ್ರೆಸ್ಸಸ್ಸು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ಕಲೆಕ್ಷನ್ಸ್ ಇದೆ. ಸ್ಲೀವ್ಲೆಸ್ ಬ್ಲೌಸು ಅಷ್ಟೇ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ವೆರೈಟಿ ಇದೆ. ನಿಮ್ಗೆ ಯಾವುದು ಬೇಕೋ ಆ ಥರ ಬ್ಲೌಸಸ್ ಎಲ್ಲ ಸಿಗುತ್ತೆ, ಅಷ್ಟು ಕಲೆಕ್ಷನ್ಸ್ ಇದೆ ಈ ಸರಿ ಅಂತೂ. ನೋಡಿ, ಒಂದಷ್ಟು ಬ್ಲೌಸ್ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ ನಿಮಗೆ, ರೆಡಿಮೇಡ್ ಬ್ಲೌಸಸ್ಸು. ಫ್ರೆಂಡ್ಸ್, ಇಲ್ಲಿ ಬಾಂದಿನಿ ದುಪ್ಪಟಾಸು ತುಂಬ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಯಿತು. ನೋಡಿ, ನಿಮ್ಗೊಂದಷ್ಟು ತೋರಿಸ್ತೀನಿ ನಾನು. ಮತ್ತು ಡ್ರೆಸ್ ಮೆಟೀರಿಯಲ್ ಆಗಿರ್ಬೋದು, ರೆಡಿಮೇಡ್ ಡ್ರೆಸ್ಸಸ್ ಎಲ್ಲ ತುಂಬ ಚೆನ್ನಾಗಿದೆ. ಈ ಸರಿ ಒಳ್ಳೆ ಕಲೆಕ್ಷನ್ಸ್ ಬಂದಿದೆ ಮೈಸೂರಲ್ಲಿ, ಮಾಲ್ ಆಫ್ ಮೈಸೂರಲ್ಲಿ.
ಈಗಾಗಲೇ ಗೊತ್ತಾಗಿದೆ ನಿಮಗೆ ಅಲ್ಲಿನ ಕಲೆಕ್ಷನ್ಸ್ ಎಲ್ಲ ಯಾವ ಥರ ಇದೆ ಅಂತ. ತುಂಬಾ ಚೆನ್ನಾಗಿದೆ. ಬ್ಲೌಸ್ ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿದೆ. ನಾನು ನಿಮಗೆ ಕೊನೆಯಲ್ಲಿ ತೋರಿಸ್ತೀನಿ ನಾನು ಏನೆಲ್ಲ ಶಾಪ್ ಮಾಡಿದೆ ಅಂತ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಮತ್ತು ಫ್ರೆಂಡ್ಸ್, ನನ್ನ ಪಾಪುನೂ ಅಷ್ಟೇ ತುಂಬ ಎಂಜಾಯ್ ಮಾಡ್ದೆ. ತುಂಬ ಹೊತ್ತು ಆಟ ಆಡ್ದ. ಇವಾಗಂತೂ ಮಕ್ಕಳು ಸಿಗೋದೇ ಕಷ್ಟ ಆಗಿಬಿಟ್ಟಿರುತ್ತೆ ಆಟ ಆಡೋದಕ್ಕೆ. ಸೊ ಅಷ್ಟು ಯಾರು ಮಕ್ಕಳು ಸಿಗೋದೇ ಇಲ್ಲ ಮಕ್ಕಳ ಜೊತೆ ಆಟ ಆಡೋದಕ್ಕೆ. ಆದ್ದರಿಂದ ಈ ಥರ ಒಂದು ಹೊರಗಡೆ ಕರ್ಕೊಂಡು ಬಂದು ಆಟ ಆಡ್ಸೋದಕ್ಕೆ ಮಕ್ಕಳು ತುಂಬಾ ಖುಷಿ ಪಡ್ತಾರೆ. ಅವಾಗವಾಗ ಕರ್ಕೊಂಡು ಬರ್ತಿರ್ತೀವಿ, ನಾವು ಆಟ ಆಡಿಸ್ತಿರ್ತೀವಿ. ಅವನಂತೂ ತುಂಬಾ ಎಂಜಾಯ್ ಮಾಡ್ತಿದ್ದಾನೆ. ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಿದ್ದಾನೆ ಅಂದರೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ಹೊಸ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ವಿಡಿಯೋಸ್ ಎಲ್ಲ ನೋಡ್ತಿದ್ದೀರಾ ಅಂತ ಅನ್ಕೊತೀನಿ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ನಿಮ್ಮ ಕಡೆಯಿಂದ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ನನಗಂತೂ ತುಂಬಾ ಖುಷಿ ಆಗ್ತಿದೆ. ಫ್ರೆಂಡ್ಸ್, ತುಂಬ ಜನ ತುಂಬ ಥರ ಕಮೆಂಟ್ ಮಾಡ್ತಾನೆ ಇದ್ದೀರಾ. ಬ್ಲೌಸ್ ನೀವು ಎಲ್ಲಿ ಸ್ಟಿಚ್ ಮಾಡಿಸೋದು ಮೈತ್ರಿ, ಮತ್ತು ಆ ವರ್ಕ್ ಮಾಡಿಸಿರೋ ಬ್ಲೌಸ್ಗೆಲ್ಲ ಎಷ್ಟು ಕಾಸ್ಟ್ ಕೊಟ್ಟರೆ, ನೀವು ಎಷ್ಟು ಪ್ರೈಸ್ ಕೊಟ್ರಿ, ಸೊ ಆ ಥರ ಎಲ್ಲ ಕ್ವಶನ್ಸ್ನ ಕೇಳ್ತಾನೆ ಇದ್ರಿ. ಸೊ ವೆರಿ ಶಾರ್ಟ್ಲಿ ನಾನು ಆ ವಿಡಿಯೋನ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನಾನು ಎಲ್ಲ KSIC ಮೈಸೂರು ಸಿಲ್ಕ್ ಸ್ಯಾರೀಸ್ನೆಲ್ಲ ಬ್ಲೌಸ್ ಎಲ್ಲ ಎಲ್ಲಿ ಸ್ಟಿಚ್ ಮಾಡಿಸ್ದೆ ಮತ್ತು ಅದಕ್ಕೆಲ್ಲ ಎಷ್ಟು ಕಾಸ್ಟ್ ಆಯಿತು ಎಲ್ಲ ಕೂಡ ನಾನು ಶೇರ್ ಮಾಡ್ತೀನಿ. ಖಂಡಿತ ನಾನು ಆ ವಿಡಿಯೋನ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಪ್ಲೀಸ್ ವೆಯ್ಟ್ ಮಾಡಿ. ನನ್ನೊಂದಷ್ಟು ಬ್ಲೌಸ್ನ ನಾನು ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದೆ. ಸೊ ಅಲ್ಲಿ ಹೋಗೋಕ್ಕೆ ಆಗಲಿಲ್ಲ, ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಸೊ ಕಲೆಕ್ಟ್ ಮಾಡ್ಕೊಳ್ಳೋ ಟೈಮಲ್ಲಿ ನಾನು ವಿಡಿಯೋ ಮಾಡಿ ಶೇರ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಸೊ ಆಗ್ತಾನೇ ಇಲ್ಲ, ಹೋಗಲೇ ಇಲ್ಲ. ನಾನು ಬ್ಲೌಸ್ ಕೊಟ್ಬಿಟ್ಟು ಬಂದಿದ್ದು ಅಷ್ಟೇ, ಅದು ಈಸ್ಕೊಂಡು ಬರೋಕ್ಕೆ ಹೋಗಲೇ ಇಲ್ಲ. ಸೊ ಅಪ್ಕಮಿಂಗ್ ವೀಡಿಯೋಸಲ್ಲಿ ಈ ವೀಕಲ್ಲಿ ನಾನು ಈಸ್ಕೊಳ್ಳೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೀನಿ. ಸೊ ವೆರಿ ಶಾರ್ಟ್ಲಿ ನಾನು ಆ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ದೀರಾ, ಮೈತ್ರಿ ನೀವು ಪ್ಲೀಸ್ ರೆಸ್ಪಾನ್ಸ್ ಮಾಡಿ ಅಂತ ಎಲ್ಲ. ಸೊ ವೆರಿ ಶಾರ್ಟ್ಲಿ ಖಂಡಿತ ಮಾಡ್ತೀನಿ. ಪ್ಲೀಸ್ ವೆಯ್ಟ್ ಮಾಡಿ ಅಪ್ಕಮಿಂಗ್ ವೀಡಿಯೋಸ್ಗೆ. ಫ್ರೆಂಡ್ಸ್, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ. ಮತ್ತು ಗೊತ್ತಲ್ಲ, ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ, ಯಾಕೆಂದರೆ ಹೊಸದಾಗಿ ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನಲ್ಲಿ ರೀಚ್ ಆಗುತ್ತೆ. ಫ್ರೆಂಡ್ಸ್, ಮಾಲ್ ಆಫ್ ಮೈಸೂರಿಗೆ ಹೋಗಿದ್ವಿ ಪಾಪುನ ಆಟಾಡ್ಸೋಣ ಅಂತ. ಸೊ ಮನೆಯಲ್ಲೇ ಕೂತು ಬೋರ್ ಆಗ್ತಾಯಿತ್ತು ಅವನಿಗೆ, ಆದ್ದರಿಂದ ಆಟಾಡ್ಸೋಣ ಅಂತ ಹೋದ್ವಿ. ಸೊ ಮಕ್ಕಳು ಸಿಗೋದೇ ಕಷ್ಟ. ತುಂಬಾ ಕಡಿಮೆ ಮಕ್ಕಳು ಆಟ ಆಡೋದಕ್ಕೂ ಅವ್ರಿಗೆ ಸಿಗೋದೇ ಇಲ್ಲ. ಅಕ್ಕಪಕ್ಕ ಮಕ್ಕಳಿದ್ರೆ ಓಕೆ, ಇಲ್ಲ ಅಂದರೆ ಅವ್ರ ಮನೆಯಲ್ಲೇ ಕೂತ್ಕೊಬೇಕು, ಆ ಥರ ಸಿಚುವೇಶನ್ ಆಗಿಬಿಡುತ್ತೆ. ಸೊ ಆದ್ದರಿಂದ ನನ್ನ ಮಗನ್ನ ಸ್ವಲ್ಪ ಎಂಟರ್ಟೈನ್ ಮಾಡೋಣ ಅಂತ ಮಾಲ್ಗೆ ಹೋದ್ವಿ, ಮಾಲ್ ಆಫ್ ಮೈಸೂರಲ್ಲಿ. ಅಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆಲ್ಲ ತುಂಬಾ ಚೆನ್ನಾಗಿತ್ತು. ನನ್ನ ಮಗ ತುಂಬ ಎಂಜಾಯ್ ಮಾಡ್ದೆ. ಆ ವಿಡಿಯೋಸೆಲ್ಲ ನೋಡಿದಿರ ಅಂತ ಅನ್ಕೊತೀನಿ. ಸೊ ಫ್ರೆಂಡ್ಸ್, ಅಲ್ಲಿ ಸೋಚ್ಗೂ ಕೂಡ ಹೋದೆ. ಸ್ವಲ್ಪ ಶಾಪಿಂಗ್ ಮಾಡೋಣ, ನೋಡೋಣ ಬ್ಲೌಸಸ್ ಎಲ್ಲ ಯಾವ ಥರ ಇದೆ, ಬ್ಲೌಸ್ ಕಲೆಕ್ಷನ್ಸ್ ಎಲ್ಲ ಯಾವ ಥರ ಇದೆ ಅಂತ ನೋಡೋಣ ಅಂತ ಹೋದೆ. ಸೊ ಆಲ್ರೆಡಿ ವಿಡಿಯೋದಲ್ಲಿ ನೋಡಿದ್ದೀರಾ, ನಾನು ಶೇರ್ ಮಾಡಿದ್ದೀನಿ ಅಲ್ಲಿನ ಕಲೆಕ್ಷನ್ಸ್ ಎಲ್ಲ ಯಾವ ಥರ ಇದೆ ಅಂತ ನೋಡಿದ್ದೀರಾ ಅಂತ ಅನ್ಕೊತೀನಿ. ಸೊ ತುಂಬಾ ಚೆನ್ನಾಗಿತ್ತು. ಬ್ಲೌಸ್ ಅಂತೂ ತುಂಬಾ ಡಿಫ್ರೆಂಟಾಗಿ ಬಂದಿದೆ ಈ ಸರಿ ಕಲೆಕ್ಷನ್ಸು. ಸೊ ಲಾಸ್ಟ್ ಟೈಮ್ ನಾನು ಪಿಂಕ್ ಶೇಡ್ಗೆ ಸಿಲ್ವರ್ಸ್ ಬ್ಲೌಸ್ ಎಲ್ಲ ತೊಗೊಂಡಿದ್ದೆ, ಅದೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೆ. ಬ್ಯಾಂಗ್ಳೂರಲ್ಲಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೆ, ಅದೆಲ್ಲ ಶೇರ್ ಮಾಡಿದೆ. ಈ ಸರಿನೂ ಅಷ್ಟೇ ಮೈಸೂರಲ್ಲೂ ತುಂಬ ಚೆನ್ನಾಗಿ ಒಳ್ಳೆ ಕಲೆಕ್ಷನ್ಸ್ ಹಾಕಿದ್ದಾರೆ ಮಾಲ್ ಆಫ್ ಮೈಸೂರು ಸೋಚಲ್ಲಿ. ಸೊ ನೀವು ಕೂಡ ಒಂದ್ಸರಿ ನೋಡಿ, ಯಾರಿಗೆಲ್ಲ ಡಿಫ್ರೆಂಟ್ ಬ್ಲೌಸಸ್ ಬೇಕು, ಸ್ಲೀವ್ಲೆಸ್ ಬ್ಲೌಸಸ್ ಬೇಕು, ಬ್ಲೌಸಸ್ ಆಗಿರ್ಬೋದು, ಎಲ್ಲ ತುಂಬಾ ಚೆನ್ನಾಗಿದೆ, ಡಿಫ್ರೆಂಟಾಗಿದೆ. ನಂಗೆ ತುಂಬ ಇಷ್ಟ ಆಯಿತು. ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತಲೂ ಅನಿಸ್ತು ನನಗೆ. ಒಂದು ಬ್ಲೌಸ್ ತುಂಬ ಇಷ್ಟ ಆಯಿತು. 3000 ಎಲ್ಲ ಕೇಳಿದ್ರು ಅವರು, 3000 ಆಗುತ್ತೆ ಅಂತ ಅಂದರು. ಆದರೆ 3000ಗೆ ನಾವು ಬೇರೆ ಕಡೆ ಹೊರಗಡೆನೂ ವರ್ಕ್ ಮಾಡಿಸ್ಕೊಬೋದು ಅಂತ ಅನ್ನಿಸ್ತು ನನಗಂತೂ ಪರ್ಸ್ನಲಿ. ಬಟ್ ಇಷ್ಟ ಆಯಿತು, ಒಳ್ಳೆ ಕಲೆಕ್ಷನ್ಸ್ ಇತ್ತು. ನಾನು ಕೂಡ ಒಂದು ಬ್ಲೌಸು ಮತ್ತು ಒಂದು ಸ್ಯಾರಿನ ಪರ್ಚೇಸ್ ಮಾಡಿದ್ದೀನಿ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಬನ್ನಿ ಫ್ರೆಂಡ್, ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ನಾನೇನು ಶಾಪಿಂಗ್ ಮಾಡಬೇಕಂತ ಹೋಗಿರಲಿಲ್ಲ, ನನ್ನ ಮಗನ ಆಟ ಆಡ್ಸೋಣ ಅಂತ ಹೋಗಿದ್ವಿ ಅಷ್ಟೇ. ಬಟ್ ನನಗೆ
ತುಂಬಾ ಇಷ್ಟ ಆಯಿತು, ತೊಗೊಂಡು ಬಂದೆ. ಮೋರವರ್ ನನ್ನ ಹತ್ರ ಸ್ಯಾರಿ ಕಲೆಕ್ಷನ್ಸೇ ಇಲ್ಲ. ಮೈಸೂರು ಸಿಲ್ಕ್ ಬಿಟ್ಟರೆ ಬೇರೆ ಯಾವ ಸ್ಯಾರಿನೂ ಇಲ್ಲ ನನ್ನ ಹತ್ರ. ಫ್ಯಾನ್ಸಿ ಸ್ಯಾರೀಸು ಮತ್ತು ಕಾಟನ್ ಸ್ಯಾರೀಸ್ ಆ ಥರ ಇಟ್ಟೇ ಇಲ್ಲ ನಾನು, ಕಲೆಕ್ಷನ್ಸೇ ಇಲ್ಲ ನನ್ನ ಹತ್ರ. ಸೊ ಇವಾಗ ಒಂದೊಂದೇ ತೊಗೊಳ್ಳೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ತೊಗೊತಾ ಇದ್ದೀನಿ. ಸೊ ಇದು ತೊಗೊಂಡೆ ನೋಡಿ. ಸೊ ನಂಗೆ ತುಂಬ ಇಷ್ಟ ಆಯಿತು ಈ ಕಾಟನ್ ಸ್ಯಾರಿ. ಸ್ವಲ್ಪ ಆಫರಲ್ಲೂ ಇತ್ತು, ಸೊ ಅದರಿಂದ ತೊಗೊಂಡೆ. 3000 ಇತ್ತು ಇದು. 3000 ಇರೋದು 50% ಆಫ್ ಇತ್ತು. ಸೊ ನಂಗೆ ಇಷ್ಟ ಆಯಿತು, ಅದರಿಂದ ತೊಗೊಂಡೆ. 1500ಗೆ ಸಿಕ್ತು ನನಗೆ. ನೋಡಿ ಶೈನಿಂಗ್ ಇದೆ ಆ್ಯಕ್ಚುಲಿ. ಇದು ಕಾಟನ್ ಸಿಲ್ಕ್. ಇದು ನೋಡಿ ಕಾಟನ್ ಸಿಲ್ಕ್, ಚಾಂದಿನಿ ಸಿಲ್ಕ್ ಅಂತಾರಲ್ಲ ಆ ಸಿಲ್ಕ್. ಇದು ಲೇಟೆಸ್ಟ್ ಕಲೆಕ್ಷನ್. ಇದು ಆಫರ್ ಇತ್ತು, ಸೊ ಅದರಿಂದ ತೊಗೊಂಡೆ. ನಂಗೆ ಇಷ್ಟ ಆಯಿತು. ತೋರಿಸಿ ನಾನು ನಿಮಗೆ ಪಲ್ಲು ಎಲ್ಲ ಯಾವ ಥರ ಇದೆ ಅಂತ. ಪಲ್ಲು ಎಲ್ಲ ಈ ಥರ ಇದೆ. ಸೊ ಮೆಟೀರಿಯಲ್ ಅಂತೂ ತುಂಬಾ ಸಾಫ್ಟ್ ಆಗಿದೆ. ಈ ಸಮ್ಮರ್ಗೆ ವೇರ್ ಮಾಡೋದಕ್ಕೆ ಖುಷಿ ಆಗುತ್ತೆ ನೋಡಿ. 3000 ಅಂದರೆ 2998 ಇದೆ. ಇದು ನನಗೆ 50% ಆಫಲ್ಲಿ ಸಿಕ್ತು. ಫ್ರೆಂಡ್ಸ್ ಬ್ಲೌಸ್ ಪೀಸ್ ಯಾವ ಥರ ಇದೆ ಅಂತ ನೋಡಿ. ಜಸ್ಟ್ ರನ್ನಿಂಗಲ್ಲಿ ಇದೆ ಅಷ್ಟೇ, ಪ್ಲೇನ್ ಇದೆ ನೋಡಿ. ಪ್ಲೇನ್ ಜಸ್ಟ್ ರನ್ನಿಂಗ್ ಇದೆ. ಬಾರ್ಡರ್ ಈ ಥರ ಇದೆ ನೋಡಿ, ಗೋಲ್ಡ್ ಬಾರ್ಡರು. ಜಸ್ಟ್ ಪ್ಲೇನ್ ಬ್ಲೌಸ್ ಅಷ್ಟೇ. ನಾನೇನು ಯೂಶ್ವಲಿ ನಾನು ಅದೇ ಬ್ಲೌಸ್ನ ಸ್ಟಿಚ್ ಮಾಡಿಸಿ ಏನು ವೇರ್ ಮಾಡಲ್ಲ, ಬೇರೆನೇ ಬ್ಲೌಸ್ ತೊಗೊಳ್ಳೋದು ನಾನು. ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ಬನ್ನು. ಲಾಸ್ಟ್ ಟೈಮ್ ಸಿಲ್ವರ್ ಬ್ಲೌಸ್ ತೊಗೊಂಡಿದ್ದೆ ನಾನು. ಈ ಟೈಮು ಗೋಲ್ಡ್ ಬ್ಲೌಸ್ ತೊಗೊಂಡಿದ್ದೀನಿ ನೋಡಿ. ಸ್ಲೀವ್ಲೆಸ್ಸು ನನಗೆ ತುಂಬ ಇಷ್ಟ ಆಯಿತು, ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಅಂತ ಅನ್ನಿಸ್ತು, ಆದ್ದರಿಂದ ತೊಗೊಂಡೆ ನೋಡಿ. ಬ್ಯಾಕ್ ಬಟನ್ನು ಮತ್ತು ಶೈನಿಂಗ್ ಇತ್ತು ಕ್ಲಾತು, ಆದ್ದರಿಂದ ತೊಗೊಂಡೆ. ಕಪ್ಸ್ ಎಲ್ಲ ಇದೆ. ತುಂಬಾ ಮೆಟೀರಿಯಲ್ ತುಂಬ ಚೆನ್ನಾಗಿದೆ. ಎಕ್ಸ್ಪೆನ್ಸಿವ್ ಆದರೂ ಮೆಟೀರಿಯಲ್ ವೈಸ್ ಅಂತೂ ತುಂಬ ಚೆನ್ನಾಗಿದೆ, ಅದಕ್ಕೆ ಖುಷಿ ಪಡಬೇಕು ನೋಡಿ. ಮೆಟೀರಿಯಲ್ ನೋಡಿ, ಲೈನಿಂಗ್ ಕ್ಲಾತ್ ಆಗಿರ್ಬೋದು, ಎವ್ರಿಥಿಂಗ್ ತುಂಬ ಚೆನ್ನಾಗಿದೆ. ನಾನು ಲಾಸ್ಟ್ ಟೈಮ್ ಪರ್ಚೇಸ್ ಮಾಡಿದ್ನಲ್ಲ, ವೇರ್ ಮಾಡಿದೆ ಅಲ್ವಾ, ತುಂಬ ಕಂಫರ್ಟಬಲ್ ಆಗಿತ್ತು, ತುಂಬ ಚೆನ್ನಾಗಿತ್ತು ನೋಡಿ. ಇದಕ್ಕೆ ನಾನು 1498 ರೂಪೀಸ್ ಕೊಟ್ಟಿದ್ದೀನಿ. ಇದಕ್ಕೆ ಯಾವುದೇ ಆಫರ್ ಇಲ್ಲ, ಬಟ್ ನಂಗೆ ತುಂಬ ಇಷ್ಟ ಆಯಿತು, ಅದರಿಂದ ತೊಗೊಂಡೆ. ಯೋಚನೆ ಮಾಡಿದೆ ಬೇರೆ ಕ್ಲಾತ್ ತೊಗೊಂಡು ಸ್ಟಿಚ್ ಮಾಡಿಸಿದ್ರು 1000ಗೆಲ್ಲ ಆಗ್ಬಿಡ್ತಿತ್ತು. ಬಟ್ ಆದರೆ ಇದು ಸ್ಟಿಚ್ ಮಾಡಿರೋ ರೀತಿ ಆಗಿರ್ಬೋದು ಮತ್ತು ಮೆಟೀರಿಯಲ್ ಆಗಿರ್ಬೋದು ತುಂಬ ಚೆನ್ನಾಗಿತ್ತು, ಆದ್ದರಿಂದ ತೊಗೊಂಡೆ. ಮತ್ತು ಶೈನಿಂಗ್ ಇತ್ತು, ಅದರಿಂದ ತೊಗೊಂಡೆ. ಈ ಮೆಟೀರಿಯಲ್ಗೂ ಕೂಡ ಈ ಸ್ಯಾರಿಗೂ ಕೂಡ ಮ್ಯಾಚ್ ಆಗ್ತಾ ಇತ್ತು, ಸೊ ತಗೊಂಡೆ. ಎಲ್ಲದಕ್ಕೂ ಯೂಶಲಿ ಗೋಲ್ಡ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಈ ಶೇಡೇ ತುಂಬ ಚೆನ್ನಾಗಿತ್ತು, ನಂಗೆ ಅದರಿಂದ ಇಷ್ಟ ಆಯಿತು. ಫ್ರೆಂಡ್ಸ್ ಪಲ್ಲುಲಿ ಕುಚ್ಚೆಲ್ಲ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ತುಂಬಾ ಸಿಂಪಲಾಗಿ ಚೆನ್ನಾಗಿ ಕಾಣುತ್ತೆ. ಈ ನಡುವೆ ಈ ಥರ ಸ್ಯಾರೀಸ್ ಎಲ್ಲ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟೆಲ್ಲ ಸ್ಯಾರೀಸ್ ಎಲ್ಲ ಪರ್ಚೇಸೇ ಮಾಡ್ತಿರ್ಲಿಲ್ಲ ನಾನು. ಜಾಸ್ತಿ ಡ್ರೆಸ್ ವೇರ್ ಮಾಡ್ತಿದ್ದೆ, ಅಥವಾ ಏನೇ ಫಂಕ್ಷನ್ ಇದ್ದರೂ ಕೆ ಎಸ್ ಐ ಸಿ ಹಾಕೊಂಡ್ಬಿಡ್ತಾ ಇದ್ದೆ. ಮೈಸೂರು ಸಿಲ್ಕ್ ಹಾಕೊಂಡ್ಬಿಡ್ತಾ ಇದ್ದೆ. ಮದುವೆ, ನನ್ನ ಕಸಿನ್ಸ್ ಮ್ಯಾರೇಜ್ ಆಗಿರ್ಬೋದು, ಅದಕ್ಕೆಲ್ಲ ಆಲ್ಮೋಸ್ಟ್ ಕೆ ಎಸ್ ಐ ಸಿನೇ ವೇರ್ ಮಾಡೋದು ನಾನು. ನೈಟ್ ರಿಸೆಪ್ಷನ್ ಆದರೆ ಯಾವುದಾದ್ರೂ ಫ್ಯಾನ್ಸಿ ಸ್ಯಾರೀಸ್ ಹಾಕೊತಿದ್ದೆ. ಈ ಥರ ಕಾಟನ್ ಸ್ಯಾರೀಸ್ ನಾನು ಯೂಶಲಿ ತೊಗೋತಾನೆ ಇರಲಿಲ್ಲ. ಇವಾಗ ತೊಗೊಳ್ಳೋಣ ಅಂತ ಇಷ್ಟಪಟ್ಟು ತೊಗೊಂಡಿದ್ದೀನಿ. ಫ್ರೆಂಡ್ಸ್ ಕಮೆಂಟ್ ಮಾಡಿ ಹೇಳಿ ನನ್ನ ಸ್ಯಾರಿ ಮತ್ತು ಬ್ಲೌಸ್ ಎಲ್ಲ ಯಾವ ಥರ ಇದೆ ಅಂತ. ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ, ಅಯ್ಯೋ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ಈ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತು ಗೊತ್ತಲ್ಲ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ನಾನು ನಿಮಗೆ ಮುಂದಿನ ಬ್ಲಾಗಲ್ಲಿ ಇದೇ ಥರ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.